ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂತ ಅಂದರೆ ಮೂಗ್ಬಟ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಮೂಗ್ಬಟ್ ಕಳೆದೋಗಿತ್ತು, ಸೊ ಮೂಗ್ಬಟ್ಟು ತೊಗೊಬಂದೆ. ನೋಡಿ, ಯಾವಾಗಲೂ ನಾವು ಮೂಗ್ಬಟ್ ಚೂಸ್ ಮಾಡುವಾಗ ಈ ಥರ ಇರಬೇಕು. ಆಮೇಲೆ ಹಿಂಗೆ ಕೋಳಕ್ಕೆ ಬಂದುಬಿಟ್ಟು ಈ ಥರ ಇರಬೇಕು. ಈ ಥರ ಇದ್ದರೆ ಮೂಗಿಗೆ ಏನು ಅಂದರೆ ಇನ್ಫೆಕ್ಷನ್ ಥರ ಆಗೋದು, ನೋವು ಥರ ಆಗೋದು ಆಗಲ್ಲ. ಆಮೇಲೆ ಈ ಥರ ಬುಟ್ಟಿ ಥರ ಇದ್ರೂ ನೋವು ಬಂದುಬಿಡುತ್ತೆ ಮೂಗು. ನೋಡಿ, ಮೂಗ್ಬಟ್ಟು ತೊಗೊಳಂಗೇ ಇಲ್ಲ, ಚಿನ್ನ ತೊಗೊಳಂಗೇನಿಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಇದೆ 3,500 ಆಯಿತು ಆ್ಯಕ್ಚುಲಿ. ನೋಡೋಣ ಬನ್ನಿ. ಎಲ್ಲರ ಮೂಗ್ಬಟ್ಟು ಫುಲ್ಲು ಲೂಸ್ ಆಯಿತು ಅಂತ ಅಂದ್ಕೊಳ್ಳಿ, ನಮಗೆ ತಗೊಳಕ್ಕಾಗಿಲ್ಲ, ನಮಗೆ ಫುಲ್ ಲೂಸ್ ಇತ್ತು ಅಂತ ಅಂದರೆ ನಾವು ಏನು ಮಾಡಬೇಕು ಅಂದರೆ ಕಾಟನ್ನ ಯೂಸ್ ಮಾಡಿಕೊಂಡು ನಾವು ಟೈಟ್ ಮಾಡ್ಕೋಬೋದು. ಹಿಂಗೆ ಫುಲ್ ಸುತ್ತಬಿಡೋದು. ಕಾಟನ್ನ ಸಣ್ಣಗೆ ತಗೊಂಡು ನೋಡಿ, ಈ ಥರ ಸಣ್ಣಗೆ ಸುತ್ಕೊಂಡಾದ್ಮೇಲೆ ನಾವು ಹಾಕ್ಕೊಂಡು ತಿರ್ಕೊಂಡ್ರೆ ಫುಲ್ಲು ಟೈಟ್ ಆಗುತ್ತೆ. ಎರಡನೇ ಟ್ರಿಕ್ಸ್ ಬಂದು ನೋಡಿ, ಕೂದಲು ನೋಡಿ, ಈ ಹೇರ್ನ ಸಹ ಇದಕ್ಕೆ ನೀಟಾಗಿ ಹಿಡಿದು ಈ ಥರ ಸುತ್ತಕೊಂಡು ನಾವು ಕೋಳೆ ಹಾಕ್ಕೊಂಡ್ರೆ ಫುಲ್ಲು ಟೈಟ್ ಆಗುತ್ತೆ. ಇದೆಲ್ಲ ನಮ್ಮೂರ ಸೈಡಲ್ಲಿ ಹೇಳ್ಕೊಟ್ಟಿರೋದು. ಫ್ರೆಂಡ್ಸ್, ಈ ಎರಡು ಟ್ರಿಕ್ಸ್ ಯೂಸ್ ಮಾಡಿದರೆ ನಾವು ಈಸಿಯಾಗಿ ತಿರುಗ್ತಾ ಇರುತ್ತಲ್ಲ ಆ ಕೋಳೆನ ಟೈಟಾಗಿ ಹಾಕ್ಕೋಬೋದು. ಮೂಗ್ಬಟ್ಟಿಗೆ ಅಂತಲೇ ಅಲ್ಲ, ಕಿವಿ ಓಲೆಗೂ ಸಹ ಈ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಬೋದು ಆರಾಮ. ಒಂದಿಷ್ಟು ದಿನಗಳ ಕಾಲ ಮೂಗ್ಬಟ್ಟನೋ ಅಥವಾ ಓಲೆನೋ ಚೇಂಜ್ ಮಾಡೋದು ತಪ್ಪುತ್ತೆ. ಈ ಥರ ಟ್ರಿಕ್ಸ್ನ ನೀವು ಯೂಸ್ ಮಾಡಿ, ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ. ಮೂಗ್ಬಟ್ಟಿಗೆ ಅಂತಲೇ ಅಲ್ಲ, ಕಿವಿ ಓಲೆಗಳಿಗೆ ಎಲ್ಲ ಯೂಸ್ ಮಾಡ್ಬೋದು ಈ ಥರ ಟ್ರಿಕ್ಸ್ನ. ಹಾಗೆಯೇ ಈಸಿಯಾಗಿ ಹೇಗೆ ಮೂಗ್ಬಟ್ಟನ್ನ ಹಾಕೋದು ಅಂತಲೂ ಹೇಳಿ ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದರೆ ನೋಡ್ಕೊಳ್ಳಿ. ಈ ಥರ ಟ್ರಿಕ್ಸ್ಗಳಿಗೆ ಹಾಗೆ ಒಳ್ಳೊಳ್ಳೆ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೂಗ್ಬಟ್ಟು ಕೋಳೆ ಹಾಗೆಯೇ ಕಿವಿ ಓಲೆ ಕೋಳೆ ಲೂಸ್ ಆಗಿದ್ದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ. ಇಲ್ಲ ಇನ್ನು ಎಷ್ಟೇ ಲೂಸ್ ಆಗಿದ್ರೂ ಈ ಟ್ರಿಕ್ಸ್ ಯೂಸ್ ಮಾಡಿದರೆ ಅದು ಕುತ್ಕೊಳ್ಳುತ್ತೆ, ತುಂಬ ದಿನದವರೆಗೂ ಕುತ್ಕೊಳ್ಳುತ್ತೆ. ನಾವೇ ಬಿಚ್ಚೋಕ್ಕೋದ್ರೂ ಅದು ಬಿಚ್ಚೋದಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಟ್ರಿಕ್ಸ್ನ ಯೂಸ್ ಮಾಡಿ, ಖಂಡಿತವಾಗೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಸುತ್ಕೋಬೇಕಾಗುತ್ತೆ. ಕಾಟನ್ನಾದ್ರೂ ಅಷ್ಟೇ, ತಲೆ ಕೂದಲಾದರೂ ಅಷ್ಟೇ, ನಿಧಾನಕ್ಕೆ ಪೇಷನ್ಸಿಂದ ಸುತ್ತಕೊಂಡು ಹಾಕೋಬೇಕಾಗುತ್ತೆ. ಅದನ್ನು ತಿನ್ನಾಗಿ ಸುತ್ತಬೇಕು. ತುಂಬ ದಪ್ಪ ಸುತ್ತಿದರೆ ತಿರುಗ್ಸೋಕ್ಕೆ ಆಗಲ್ಲ. ಚಿಕ್ಕ ಬೊಟ್ಟಾದರೂ ಪರವಾಗಿಲ್ಲ ಅಥವಾ ದೊಡ್ಡ ಬೊಟ್ಟಾದರೂ ಪರವಾಗಿಲ್ಲ, ಕಿವಿ ಓಲೆ ಯಾವುದಾದ್ರೂ ಪರವಾಗಿಲ್ಲ, ಈ ಟ್ರಿಕ್ಸ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ